ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀವೇನು ಯೋಚನೆ ಮಾಡಬೇಡಿ. ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸಾಲಿಡ್ ಆಗಿದೆ. ಅದ್ರ ಜೊತೆಗೆ ಶೂಟರ್ ಕೂಡ ಸಿಕ್ಕಿರೋದ್ರಿಂದ ತುಂಬಾ ಹೆಲ್ಪ್ ಆಗತ್ತೆ. ಎಲ್ಲ ಎವಿಡೆನ್ಸ್ ಇರೋದ್ರಿಂದ ಅವಳಿಗೆ ಖಂಡಿತ ಶಿಕ್ಷೆ ಹಾಗೆ ಆಗತ್ತೆ. ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ. ಅಷ್ಟಾದ್ರೆ ಸಾಕು ಮ್ಯಾಮ್. ಅವಳಿಂದಾಗಿ ನಮ್ಮ ಇಡೀ ಫ್ಯಾಮಿಲಿ ಸಫರ್ ಆಗಿದೆ. ಅವಳೊಂಥರ ಸೈಕೋ ಇದ್ದ ಹಾಗೆ. ಯಾವ ಟೈಮಲ್ಲಿ ಏನ್ ಮಾಡ್ತಾಳೆ ಅಂತಾನೆ ಹೇಳೋದಕ್ಕಾಗಲ್ಲ. ಆದಷ್ಟು ಬೇಗ ಅವಳು ಜೈಲ್ಗೆ ಹೋದ್ರೆ ಅಷ್ಟೇ ಸಾಕು. ಯು ಡೋಂಟ್ ವರಿ, ನೀವು ಆರಾಮಾಗಿರಿ. ನಾನು ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ. ನಾನು ಹೋಗಿ ಬರ್ತೀನಿ. ಊರ್ಮಿಳಾ, ಊರ್ಮಿಳಾ, ಏನ್ ಮಾಡ್ತಾ ಇದೀಯಾ? ನನ್ ಕಾಲ್ ಯಾಕೆ ಹಿಡಿತಾ ಇದೀಯಾ? ಇದ್ರ ಮೇಲೆ ಹೇಳು. ಮತ್ತೆ ಈಗ ಎಲ್ಲಾನು ನಿಮ್ ಕೈಲಿದೆ. ನೀವ್ ಒಪ್ಪದೆ ಎಲ್ಲಾನು ಮೊದ್ಲಿನ ತರನೇ ಆಗುತ್ತೆ. ಏನ್ ಹೇಳ್ತಿದೀಯ ಊರ್ಮಿಳಾ? ಏನ್ ನಿನ್ ಮಾತಿನ ಅರ್ಥ? ಮತ್ತೆ ಯಾವ್ದೇ ಕಾರಣಕ್ಕೂ ನಮ್ ಬೇಬಿ ಮೇಲೆ ಕೇಸ್ ಆಗ್ದಿರೋ ಹಾಗೆ ಕಮಲಿನ ನೀವೇ ಒಪ್ಪಿಸ್ಬೇಕು ಅತ್ತೆ. ನಮ್ ಬೇಬಿ ನಿಮ್ ಕಣ್ಮುಂದೆನೆ ಹುಟ್ಟಿದ ಮಗು, ನಿಮ್ ಕಣ್ಮುಂದೆನೆ ಬೆಳೆದ್ ಹುಡುಗಿ. ಅವಳು ಎಷ್ಟು ಮುದ್ದಾಗಿದ್ಲಲ್ವಾ? ಅವಳು ಚಿಕ್ಕವಳಿದ್ದಾಗ ನಿಮ್ ಜೊತೆನೆ ಮಲ್ಕೋತಾ ಇದ್ಲು. ನೀವೇನೇನ್ ಮಾಡ್ತಿದ್ರು ಅದನ್ನೆಲ್ಲ ಅವಳು ಟ್ರೈ ಮಾಡಿ ಮಾಡ್ತಿದ್ಲು. ಅವಳು ಈಗ ಹೇಗಿದ್ದಾಳೆ ಅನ್ನೋದಕ್ಕಿಂತ ಅವಳು ಮಗು ಅಂದ್ಕೊಂಡು ದೊಡ್ಡ ಮನ್ಸ್ ಮಾಡಿ ಅವಳು ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಅವಳು ಅರೆಸ್ಟ್ ಆಗ್ತಿರೋ ಹಾಗೆ ನೋಡ್ಕೊಳ್ಳಿ ಅತ್ತೆ, ಪ್ಲೀಸ್. ಅತ್ತೆ, ನೀವು ಒಪ್ಪಿದ್ರೆ ಅವಳು ಜೈಲಿಗೆ ಹೋಗೋದು ತಪ್ಪುತ್ತೆ, ಪ್ಲೀಸ್ ಅತ್ತೆ. ಊರ್ಮಿಳಾ, ಈಗ ತಾನೇ ನೀನ್ ಹೇಳಿದ್ಯಲ್ಲ ಪುಟ್ಟ ಮಗು ಅಂತ. ನಾನು ಅವಳು ಹಾಗೆ ಅಂತ ನಂಬ್ಕೊಂಡಿದ್ದೆ. ಆದ್ರೆ ಅವಳು ನನಗೆ ಕಿಡ್ನಾಪ್ ಮಾಡಿ ಸಾಯಿಸಕ್ ನೋಡಿದ್ಲಲ್ಲ, ಆಗ್ಲೇ ನನಗೆ ಗೊತ್ತಾಗಿತ್ತು ಅವಳು ಎಷ್ಟು ಕ್ರೂರಿ ಅಂತ. ನೋಡು ಊರ್ಮಿಳಾ, ಅವಳು ನನ್ನ ಕಿಡ್ನಾಪ್ ಮಾಡಿ ಸಾಯಿಸಕ್ ಪ್ರಯತ್ನ ಪಟ್ಟಲ್ಲ, ಅದನ್ನ ನಾನು ಮರ್ತ್ಬಿಡ್ತೀನಿ. ಆದ್ರೆ ನನಗಿಂತ ಹೆಚ್ಚಿನ ಪ್ರೀತಿ ನಿಮ್ ಮಾವ ಅವಳಿಗೆ ಕೊಟ್ಟಿದ್ರಲ್ಲ, ಅವ್ರನ್ನ ಸಾಯಿಸ್ಬಿಟ್ಲಲ್ಲ, ಅದನ್ನ ನಾನು ಹೇಗ್ ಮರೀಲಿ? ಇದನ್ನೆಲ್ಲ ನಾನು ಅವಳಿಗೆ ತಿಳಿಸಿ ಹೇಳಿದ್ದೀನತ್ತೆ. ಅವಳು ಯಾವ್ದೋ ಕೆಟ್ಟ ಬುದ್ಧಿಲಿ ಏನೇನೋ ಮನ್ಸಿನಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾಡ್ಬಿಟ್ಲು. ಅವಳು ಮಾಡಿರೋದೆಲ್ಲ ತಪ್ಪೆ, ನಾನು ಒಪ್ಕೋತೀನಿ ಅತ್ತೆ. ಆದ್ರೆ ಇದೊಂದ್ಸಲ ಅವಳನ್ನ ಕ್ಷಮಿಸ್ಬಿಡಿ ಅತ್ತೆ. ಇದಕ್ಕೆ ಕ್ಷಮೆ ಅನ್ನೋದನ್ನ ಕೊಟ್ರೆ ಅವಳು ನಿಮ್ಮೆಲ್ಲರಿಂದ ದೂರ ಹೋಗುವ ಹಾಗೆ ನಾನು ನೋಡ್ಕೋತೀನಿ. ಅವಳಿನ ಮುಂದೆ ಯಾವ ತೊಂದರೆನೂ ಕೊಡಲ್ಲ. ಸಾಕು ನಿಲ್ಸು ಊರ್ಮಿಳಾ. ಇಷ್ಟೆಲ್ಲ ಆದ್ರೂ ನೀನ್ ಅವಳ ಪರವಾಗಿ ಕ್ಷಮೆ ಕೇಳ್ಕೊಂಡ್ ಬರ್ತಿದ್ಯಲ್ಲ, ನಿಂಗ್ ಮನುಷ್ಯತೆ ಇದೆಯಾ? ಅತ್ತೆ, ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್. ನಿಮ್ಗೆ ಎಲ್ಲ ಇದ್ದು ಏನೂ ಇಲ್ಲ, ಎಲ್ಲರೂ ಇದ್ರು ಯಾರು ಇಲ್ದಿರೋ ಹಾಗಾಗಿದೆ ಅತ್ತೆ. ನನ್ಗಿರೋ ಒಬ್ಳು ಮಗಳು, ಅವಳ ನನ್ಗೆ ಉಳಿಸ್ಕೊಡಿ ಅತ್ತೆ, ಪ್ಲೀಸ್. ನೋಡು ಊರ್ಮಿಳಾ, ಇದನ್ನ ನಿರ್ಧಾರ ಮಾಡ್ಬೇಕಾಗಿರೋಳು ಕಮಲಿ. ಯಾಕೆಂದ್ರೆ ಇದೆಲ್ಲದರಿಂದ ಜಾಸ್ತಿ ನೋವು ಅನುಭವಿಸಿರೋಳು ಅವಳು. ಬೇಕಾದ್ರೆ ಅವಳನ್ನ ಹೋಗಿ ಕೇಳ್ಕೊ. ನಾನ್ ಮಾತ್ರ ನಿನ್ ಮಗಳನ್ನ ಕ್ಷಮಿಸಲ್ಲ. ಇದೇ ನಿಮ್ ಕೊನೆ ನಿರ್ಧಾರನ? ನೋಡು ಊರ್ಮಿಳಾ, ನನ್ನಿಂದ ಏನಾಗತ್ತೋ ಅದನ್ನ ಮಾತ್ರ ನಾನು ಮಾಡೋದಕ್ಕೆ ಸಾಧ್ಯ. ಆದ್ರೆ ಇದಕ್ಕೆ ಕಮಲಿ ಮಾತ್ರ ಪರಿಹಾರ ಕೊಡೋಕ್ಕಾಗದು. ತಪ್ಪು ಸರಿ ಏನು ಅಂತ ಅವಳಿಗೆ ಮಾತ್ರ ಗೊತ್ತಿದೆ. ನೋವು ಯಾರಿಗಾಗಿದೆಯೋ ಆ ನೋವಿನ ಬೆಲೆ ಅವ್ರಿಗೆ ಮಾತ್ರ ಗೊತ್ತಾಗೋದು. ಆಯ್ತು ಅತ್ತೆ, ಕಮಲಿನ ನಾನು ಒಪ್ಪಿಸ್ತೀನಿ. ಅವಳು ಒಪ್ಕೊಂಡ್ರೆ ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಆಮೇಲೆ ಮತ್ತೆ ಅವಳನ್ನ ತಡೆಯಲ್ಲ ಅಲ್ವಾ?
ಆಯ್ತು, ಕಮಲಿ ಒಪ್ಪಿದ್ರೆ ನಾನು ಅವಳನ್ನ ತಡೆಯಲ್ಲ. ಹೌದು ಆಂಟಿ, ನೀವೇನೇ ಮಾತಾಡೋದಿದ್ರು ಇಲ್ಲೇ ಮಾತಾಡಿ. ಕಮಲಿ, ಇಲ್ಲಿ ಯಾರು ನನ್ನ ನಂಬ್ತಿಲ್ಲ, ನೀನಾದ್ರೂ ನಂಬ್ತೀಯ? ನಿಜ ಕಮಲಿ, ನಾನು ನಿನ್ಗೆ ಎಷ್ಟೋ ಬೈತೀನಿ, ನಿನ್ಗೆ ಏನಾನು ಹಿಂಸೆ ಕೊಟ್ಟಿದ್ದೀನಿ, ಆದ್ರೆ ಅದ್ ಯಾವ್ದು ನಿನ್ ಮೇಲಿನ ದ್ವೇಷದಿಂದ ಅಲ್ಲ, ಅದ್ ನಿನ್ಗೂ ಚೆನ್ನಾಗ್ ಗೊತ್ತು. ನಿನ್ಗೆ ನಿನ್ ಚಿಕ್ಕಮ್ಮನ ಮೇಲೆ ಅಭಿಮಾನ ಇದೆ ಅಲ್ವಾ? 2 ನಿಮಿಷ ನನ್ನ ನಂಬಿ ನನ್ನ ಜೊತೆ ಬರ್ತೀಯ ಕಮಲಿ, ಪ್ಲೀಸ್? ಚಿಕ್ಕಮ್ಮ, ನೀವು ನನ್ನ ಅವ್ವನ್ ಸಮಾನ. ನಿಮ್ ಯಾಕೆ ಪ್ರೀತಿ ಅಭಿಮಾನ ಎಲ್ಲಾನು ಐತೆ, ಆದ್ರೆ ಈಗ ನಾನು ಈ ಮನೆ ಸೊಸೆ ಕೂಡ. ನಮ್ಮ ಅತ್ತೆಮ್ಮನ ಮಾತನ್ನ ನಾನ್ ಧಿಕ್ಕರ್ಸಕ್ಕಿಲ್ಲ, ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಬೇಕಾಯ್ತೈತೆ. ನಮ್ಮ ಅತ್ತೆಮ್ಮನ ಮಾತನ್ನ ಮೀರಿ ನಿಮ್ ಜೊತೆ ನಾನೆಲ್ಲೂ ಬರಕ್ ಆಗಿಲ್ಲ ಚಿಕ್ಕಮ್ಮ. ಕಮಲಿ, ಕ್ಷಮಿಸಿ ಚಿಕ್ಕಮ್ಮ, ನೀವೇನೇ ಮಾತಾಡೋದಾದ್ರೂ ಇಲ್ಲೇ ಮಾತಾಡಿ. ಮಾಮ್ ಕಾಲ್ ಮಾಡಿ ಎಷ್ಟೊತ್ತಾಯ್ತು, ಅಜ್ಜಿನ ಕನ್ವಿನ್ಸ್ ಮಾಡಿ ಒಪ್ಸ್ತೀನಿ ಅಂತ ಹೇಳಿದ್ರು. ಬಟ್ ಅವಳು ಒಪ್ತಾಳ? ಮಾಮ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅಂದ್ರೆ ಪಕ್ಕ ಒಪ್ಸ್ತಾರೆ. ಹಾ, ಅಂಡ್ ಅಜ್ಜಿ ಡ್ಯಾಡ್ ತರ ಅಲ್ಲ. ಮಾಮ್ ಸ್ವಲ್ಪ ಇಮೋಷನಲ್ ಆಗಿ ಮಾತಾಡ್ಬಿಟ್ರೆ ಅವಳು ಕರಗ್ತಾಳೆ. ಕೊನೆ ಪಕ್ಷ ಮನೆ ಹೆಸರು ಹೋಗುತ್ತೆ ಅಥವಾ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅಂತಾದ್ರೂ ನಾನು ಜೈಲಿಗೆ ಹೋಗೋದು ಬೇಡ ಅಂತ ಅನ್ಕೋತಾಳೆ. ಆಗ ಕಮಲಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಅಜ್ಜಿನೇ ಬಿಡಲ್ಲ. ಎಸ್, ಈ ಪ್ರಯತ್ನದಲ್ಲಿ ಮಾಮ್ 100% ಸಕ್ಸೀಡ್ ಆಗೇ ಆಗ್ತಾರೆ. ಐ ನೋ ಇಟ್. ಏಯ್, ಏನು ಮುದ್ಕ ಹಾಗೆ ಗುರಾಯಿಸ್ತಾ ಇದೀಯಾ? ಏನು ನಿನ್ ಮೊಮ್ಮಗಳು ನನ್ನನ್ನ ಜೈಲಿಗೆ ಕಳಿಸಿ ನಿನ್ ಸಾವಿಗೆ ನ್ಯಾಯ ಕೊಡಿಸ್ತಾಳೆ ಅಂತ ಕನ್ಸ್ ಕಾಣ್ತಿದ್ಯಾ? ಏಯ್, ಅವೆಲ್ಲ ಸೀನ್ ಇಲ್ಲ. ನನ್ ಮಾಮ್ ನನ್ನನ್ನ ಸೇವ್ ಮಾಡ್ತಾಳೆ. ಹಾ, ನನ್ನನ್ನ ಸೇಫ್ ಆಗಿರ್ತಾಳೆ. ಸೊ ನೀನು ನನಗೆ ಏನು ಮಾಡಕ್ಕಾಗಲ್ಲ. ಡೋಂಟ್ ವರಿ, ನಿನ್ ಹೆಂಡತಿನ ಒಪ್ಸಿ ಕಮಲಿ ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇರೋ ಹಾಗೆ ನನ್ ಮಾಮ್ ನೋಡ್ಕೋತಾಳೆ. ಯಾ, ನೋಡ್ಕೋತಾಳೆ. ಎಸ್. ತಾಯಿ ಆದವಳು ಮಕ್ಕಳು ಒಳ್ಳೇದಕ್ಕೋಸ್ಕರ ಹೋರಾಡಬೇಕು ನಿಜ, ಆದ್ರೆ ಮಕ್ಕಳು ಕೆಟ್ಟ ಕೆಲಸ ಮಾಡಿದಾಗ್ಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀರಲ್ಲ, ಇದೆಷ್ಟು ಸರಿ? ಅದು ಹಾಗಲ್ಲ. ಪ್ಲೀಸ್ ಆಂಟಿ, ನೀವೇನೇನು ಹೇಳಿ ಕಮಲಿ ಅವ್ರ ಮನಸ್ಸನ್ನ ಡಿಸ್ಟರ್ಬ್ ಮಾಡ್ಬೇಡಿ. ನೀವೆಷ್ಟೇ ಹೇಳಿದ್ರು ಎಷ್ಟೇ ಕೇಳ್ಕೊಂಡ್ರು ಇಲ್ಲಿ ಯಾರು ಅದಕ್ಕೆ ಒಪ್ಕೊಡಲ್ಲ. ಹೌದು ಊರ್ಮಿಳಾ, ತಪ್ಪು ಮಾಡಿ ಅದನ್ನ ಸಮರ್ಥಿಸ್ಕೊಳ್ಳೋದಿಕ್ಕೆ 100 ಕಾರಣ ಕೊಟ್ರು ಮಾಡಿರೋ ತಪ್ಪು ಸರಿ ಹೋಗೋದಿಲ್ಲ. ತಪ್ಪು ತಪ್ಪೆ. ನಿಮ್ ಮಗಳು ಒಂದು ತಪ್ಪು ಮಾಡಿದ್ರೆ ನಾವು ಕ್ಷಮಿಸೋ ಯೋಚನೆ ಮಾಡಬಹುದಾಗಿತ್ತು. ಆದ್ರೆ ನಿಮ್ ಮಗಳು ಮಾಡಿರೋದು 100 ತಪ್ಪು. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತಾರೆ ತಾರ. ನನ್ ಬೇಬಿ ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ದಯವಿಟ್ಟು ಒಂದೇ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್. ಉರ್ಮಿಳಾ, ಸುಮ್ಮನೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಡ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಹಿಯರ್. ಹೊರಡು ನೀನು. ಕಮಲಿ, ನನ್ಗೆ ಇವ್ರು ಯಾರ ನಿರ್ಧಾರನೂ ಬೇಕಾಗಿಲ್ಲ. ನೀನೊಬ್ಳು ನಿರ್ಧಾರ ಸಾಕು.
ನೀನ್ ಒಪ್ಪಿಗೆ ಕೊಟ್ರೆ ಸಾಕು ಕಮ್ಲಿ. ಹೇಳು ಕಮ್ಲಿ, ನೀನ್ ಒಪ್ಕೋತೀಯ? ಆಂಟಿ, ನೀವು ತುಂಬಾ ತಪ್ಪು ಮಾಡ್ತೀರಾ. ಹೀಗ್ ಮಾಡೋದ್ರಿಂದ ಕಮ್ಲಿ ಅವ್ರ ನಿರ್ಧಾರನ ಬದಲಾಯಿಸಕ್ ಆಗಲ್ಲ. ಇನ್ ಕೇಸ್ ನಿಮ್ ಉದ್ದೇಶ ಅದೇ ಆಗಿದ್ರೆ ದಯವಿಟ್ಟು ಇನ್ ಹೊರಡ್ಬೋದು. ಆಂಟಿ, ನಿಮ್ಮನ್ನ ಹೊರಗಡೆ ಹೋಗಿ ಅಂತ ಹೇಳೋದಕ್ಕೆ ಅನಿಕಾ. ಕಮಲಿ, ಕಮಲಿ ಪ್ಲೀಸ್ ಲಿಸನ್ ಟು ಮೀ. ನಾನ್ ಮಾಡಿದ್ದು ತಪ್ಪು ಅಂತ ನನಗೆ ಈಗ ಗೊತ್ತಾಗ್ತಿದೆ. ಅನಿಕಾ, ಒಂದ್ಕಿತ ಮಾಡಿದ್ರೆ ಗೊತ್ತಿಲ್ಲದೆ ಮಾಡ್ದೆ ಅಂತ ನಂಬೋದು. ಆದ್ರೆ ಪದೇ ಪದೇ ಅದೇ ತಪ್ಪನ ಮಾಡ್ತಿದ್ಯಾ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಮಾಡ್ತಿದ್ಯಾ ಅಂತ ಅನ್ಸ್ತೈತೆ. ತಪ್ಪು ಅಂತ ಗೊತ್ತಿದ್ದು ಅದನ್ನ ಮಾಡಿದ್ಮ್ಯಾಕೆ ಶಿಕ್ಷೆ ಆಗ್ಲೇಬೇಕಲ್ವಾ? ಪ್ಲೀಸ್ ಕಮಲಿ, ಹಾಗೆಲ್ಲ ಹೇಳ್ಬೇಡ ಪ್ಲೀಸ್. ನೋಡು, ಪಶ್ಚಾತ್ತಾಪಕ್ಕಿಂತ ಬೇರೆ ದೊಡ್ಡ ಶಿಕ್ಷೆನೇ ಇಲ್ವಂತೆ. ಹಾಗಂತ ನಾನು ಎಲ್ಲೋ ಓದಿದ್ದೆ. ಈಗ ನಾನು ಅದೇ ಗಿಲ್ಟ್ ಅಲ್ಲಿ ಸಾಯ್ತಾ ಇದ್ದೀನಿ ಕಮಲಿ. ನನ್ನನ್ನ ಈ ಸ್ಥಿತಿಯಲ್ಲಿ ಜೈಲಿಗೆ ಕಳಿಸ್ಬೇಡ ಪ್ಲೀಸ್. ನೀನ್ ಏನ್ ಹೇಳಿದ್ರು ನಾನು ಅದನ್ನ ಮಾಡ್ತೀನಿ ಕಮಲಿ. ಐ ಸ್ವೇರ್. ನನ್ನನ್ನ ಜೈಲಿಗೆ ಮಾತ್ರ ಕಳಿಸ್ಬೇಡ. ಆ ಜೈಲು, ಕತ್ಲೆ, ಅಲ್ಲಿರೋ ಊಟ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ಹುಚ್ಚಿಡ್ದಂಗ ಆಗ್ತಿದೆ ಕಮಲಿ. ಪ್ಲೀಸ್ ಕಮಲಿ, ಪ್ಲೀಸ್ ಪ್ಲೀಸ್ ಒಂದ್ಸತಿ ಯೋಚನೆ ಮಾಡು. ನಾನ್ ತಪ್ಪು ಮಾಡಿರ್ಬೋದು ಕಮಲಿ, ಬಟ್ ನಾನ್ ನಿನ್ ತಂಗಿ. ನಾನು ಇಲ್ಲಿವರೆಗೂ ನಿನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ತಾ ಬದುಕಿದ್ದೆ. ಬಟ್ ಅದೆಲ್ಲ ಏನಕ್ಕೆ ಹೇಳು? ನನ್ಗೋಸ್ಕರ ನಾನು ಒಂದ್ ಲೈಫ್ ಕಟ್ಕೋಬೇಕು ಅಂತ. ಏನೋ ಕಮಲಿ, ಬುದ್ಧಿ ಇಲ್ದೆ ನನ್ ಖುಷಿಗೋಸ್ಕರ ನಾನು ತಪ್ಪ ಮೇಲೆ ತಪ್ಪು ಮಾಡ್ಕೊಂಡು ಬಂದೆ. ಬಟ್ ನನ್ಗಿವಾಗ ರಿಯಲೈಸ್ ಆಗ್ತಿದೆ ಕಮಲಿ. ಈಗ ನೀನು ನನಗೆ ಬದುಕೋಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಲುಕ್ ಕಮಲಿ, ನೀನ್ ಬರೀ ನನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಡ. ನನ್ ಮಾಮ್ ಬಗ್ಗೆ ಯೋಚನೆ ಮಾಡು. ಇಡೀ ಲೈಫ್ ಅವ್ರಿಗೆ ಅವ್ರ ಗಂಡನ ಪ್ರೀತಿ ಸಿಕ್ಕಿಲ್ಲ. ಈಗ ಡ್ಯಾಡ್ ಮನೆಗೆ ವಾಪಸ್ ಬಂದ್ರು, ಬಟ್ ಸ್ಟಿಲ್ ಅವ್ರು ಇನ್ನೂ ಮಾಮ್ನ ಪ್ರೀತಿ ಮಾಡ್ತಾ ಇಲ್ಲ. ಕಮ್ಲಿ, ಜಸ್ಟ್ ಲಿಸನ್. ಇಡೀ ವರ್ಲ್ಡ್ ಅಲ್ಲಿ ಅವ್ರಿಗೆ ನನ್ ಬಿಟ್ರೆ ಬೇರೆ ಯಾರು ಇಲ್ಲ. ನಾನು ಜೈಲಿಗೆ ಹೋಗ್ಬಿಟ್ರೆ ಮಾಮ್ ಲೈಫ್ ನರ್ಕ ಆಗೋಗುತ್ತೆ ಕಮಲಿ. ಪ್ಲೀಸ್ ಸ್ವಲ್ಪ ಅವ್ರಿಗಾದ್ರೂ ಸಿಂಪತಿ ತೋರ್ಸು. ನಾನ್ ಜೈಲ್ಗೆ ಹೋಗೋದನ್ನ ತಡಿ ಕಮಲಿ, ಪ್ಲೀಸ್. ಹಲೋ ಹಲೋ ಕಮಲಿ, ಕಮಲಿ. ಬೇಬಿ, ಬೇಬಿ ಏನಾಯ್ತು? ಕಾಲ್ ನ ಕಟ್ ಮಾಡ್ಬಿಟ್ಲು ಮಾಮ್. ಏನು ಹೇಳಿಲ್ವಾ? ನೋ ಮಾಮ್, ಏನು ಹೇಳ್ದೆ, ಕಾಲ್ ನ ಕಟ್ ಮಾಡಿದ್ಲು. ಹಾಗಿದ್ರೆ ಕಮಲಿನು ಮಾಮ್ ಏನಾಯ್ತು? ಅಜ್ಜಿ ಹತ್ರ ಮಾತಾಡಿದ್ರಾ? ಅವ್ರು ಒಪ್ಕೊಂಡ್ರಾ? ನಂಗೆ ಗೊತ್ತು ನೀವ್ 100% ಒಪ್ಸಿರ್ತೀರಾ ಅಂತ. ಐ ನೋ. ಏನಂದ್ರು ಮಾಮ್? ಮಾಮ್ ಯಾಕೆ ಏನು ಮಾತಾಡ್ತಾ ಇಲ್ಲ? ನೀವ್ ಅನ್ಕೊಂಡಿದ್ ಕೆಲ್ಸ ಆಯ್ತಲ್ವಾ ಮಾಮ್? ಪ್ಲೀಸ್ ಸೇ ಸಮಥಿಂಗ್. ಇಲ್ಲ ಬೇಬಿ. ವಾಟ್? ಏನ್ ಹೇಳ್ತಾ ಇದ್ದೀರಾ ಮಾಮ್? ಅವ್ರು ಒಪ್ಪಿಲ್ವಾ? ಇಲ್ಲ ಬೇಬಿ, ಬರೀ ಅಜ್ಜಿ ಮಾತ್ರ ಅಲ್ಲ, ಕಮಲಿ ಅವಳ ಮನೆಯವರು ಎಲ್ಲರ ಹತ್ರನೂ ಮಾತಾಡ್ದೆ, ಆದ್ರೆ ಯಾರು ಒಪ್ಪಲಿಲ್ಲ. ವಾಟ್? ಯಾರು ಒಪ್ಲಿಲ್ವಾ? ಮಾಮ್ ಪ್ಲೀಸ್ ಈ ಟೈಮಲ್ಲಿ ಜೋಕ್ ಮಾಡಬೇಡಿ. ನೀವಾಗ್ಲೇ ಹೇಳಿದ್ರಲ್ಲ ನಾನು ಒಪ್ಸ್ತೀನಿ, ನಿನ್ನ ಸೇವ್ ಮಾಡ್ತೀನಿ ಅಂತಲ್ಲ. ಈಗ ಅವ್ರು ಒಪ್ಲಿಲ್ಲ ಅಂದ್ರೆ ಏನ್ ಅರ್ಥ ಮಾಮ್? ಬೇಬಿ, ನಾನು ನಿಜನೇ ಹೇಳ್ತಾ ಇದ್ದೀನಿ, ಯಾರು ನನ್ನ ಮಾತೇ ಕೇಳ್ತಿಲ್ಲ. ನೋ ಮಾಮ್,
ನೀವ್ ಮಾತಾಡ್ಬೇಕಿತ್ತು. ನಿಮ್ ಮಾತ್ ಕೇಳೋ ಹಾಗೆ ನೀವ್ ಏನಾದ್ರೂ ಹೇಳ್ಬೇಕಿತ್ತು ಮಾ. ಆಗ ಯಾರಾದ್ರೂ ಒಬ್ರು ಒಪ್ತಿದ್ರು. ಬೇಬಿ, ನಾನು ಎಲ್ಲಾ ತರನು ಟ್ರೈ ಮಾಡ್ದೆ. ಆ ಕಮ್ಲಿ ಮನೆಗೆ ಹೋಗಿ ಕಮ್ಲಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ದೆ. ಅವಳ ಆಚೆ ಕರ್ಕೊಂಡು ಹೋಗಿ ಸೆಪರೇಟ್ ಆಗಿ ಮಾತಾಡಿದ್ರೆ ಅವಳು ಒಪ್ಕೋಬಹುದು ಅನ್ಕೊಂಡಿದ್ದೆ. ಆದ್ರೆ ಆ ತಾರಾ, ರಮೇಶ್, ಋಷಿ ಎಲ್ಲ ಬಂದು ಅವಳು ನನ್ ಜೊತೆ ಬರ್ದಿರೋ ಹಾಗೆ ಮಾಡ್ಬಿಟ್ರು. ಅದೇನೇ ಮಾತಾಡೋದಿದ್ರು ನನ್ ಮುಂದೆನೆ ಮಾತಾಡು ಅಂತ ತಾರಾ ಹೇಳಿದ್ರು. ಅದಾದ್ಮೇಲೆ ಕಮಲಿ ನನ್ ಜೊತೆ ಬರೋದಕ್ಕೆ ಒಪ್ಲಿಲ್ಲ ಬೇಬಿ. ನನ್ ಬೇಬಿನ ಬಿಟ್ಬಿಡಿ ಅಂತ ಅವ್ರ ಹತ್ರ ಅಂಗ್ಲಾಚ್ ಬೇಡ್ಕೊಂಡೆ. ಆದ್ರೆ ಯಾರು ಒಪ್ಲಿಲ್ಲ ಬೇಬಿ. ಯಾರಿಗೂ ನಿನ್ ಬಗ್ಗೆ ಸಾಫ್ಟ್ ಕಾರ್ನರೇ ಇಲ್ಲ. ಎಲ್ರು ನಿನಗೆ ಶಿಕ್ಷೆ ಆಗ್ಲಿ ಅಂತಾನೆ ಕಾಯ್ತಿದ್ದಾರೆ ಬೇಬಿ. ಆದ್ರೆ ಕಮಲಿ ಮಾತ್ರ ಈ ಅನಿಕಾನ ಜೈಲು ಕಳಿಸ್ತೀರಾ? ಏನದಲ್ಲ ಅಷ್ಟು ಈಸಿ ಅಂತ ಅನ್ಕೊಂಡಿದೀರಾ? ನನ್ ಜೊತೆನೆ ಆಟ ಆಡ್ತೀರಾ? ಬಿಡಲ್ಲ, ನಿಮ್ ಯಾರನ್ನು ಬಿಡಲ್ಲ. ಈ ಅನಿಕಾನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಹೇ, ಏನು ನಾನು ನಿಮ್ಗೆ ಹೆದರ್ಕೊಂಡು ಓಡೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ? ಈ ಅನಿಕಾ ಎದ್ರವಳಲ್ಲ. ಯಾರು ನನಗೇನು ಮಾಡಕ್ಕಾಗಲ್ಲ. ನಾನು ಸೋಲನ್ನ ಒಪ್ಕೊಳ್ಳೋಳಲ್ಲ. ನನ್ನ ದಾರಿ ಗಡ್ಡ ಬಂದವ್ರನ್ನ ನಾನು ಬಿಡಲ್ಲ. ಕಮಲಿ ತಾಯಿ, ಗೌರಿ, ಅಮ್ಮಿ, ತಾತ ಇವ್ರು ಯಾರನ್ನೂ ಬಿಟ್ಟಿಲ್ಲ. ಅಷ್ಟೇ ಯಾಕೆ, ನನ್ನನ್ನು ಹುಟ್ಟಿಸಿರೋ ನನ್ನ ಡ್ಯಾಡ್ನೇ ನಾನು ಸುಮ್ಮನೆ ಬಿಟ್ಟಿಲ್ಲ. ಅಂಥದ್ರಲ್ಲಿ ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿರೋ ಆ ಕೆಸನ್ ಕಮಲಿನ ಬಿಡ್ತೀನಾ? ಅವಳ ಎದುರುಗಡೆ ನನ್ನ ಸೋಲನ್ನ ಒಪ್ಕೊಳ್ಳಲ್ಲ. ನೆವರ್. ನಾನು ಎಷ್ಟು ಪವರ್ಫುಲ್ ಅಂತ ಗೊತ್ತಿದ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ದಾಳ. ಈ ಅನಿಕಾ ಯಾರು ಅಂತ ಯಾರಿಗೂ ಇನ್ನ ಗೊತ್ತಿಲ್ಲ. ಅರ್ಥ ಮಾಡಿಸ್ತೀನಿ. ನನ್ ಯಾರಿಗೂ ಸಿಗಲ್ಲ. ಈ ಅನಿಕಾ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗಲ್ಲ. ನನ್ ಎಂತ ಅವಳು ಅಂದ್ರೆ, ನನ್ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಬಟ್ ಇನ್ನೊಬ್ಳು 2 ಕಣ್ಣು ಹೋಗ್ಬೇಕು ಅಂತ ಪ್ಲಾನ್ ಮಾಡೋಳು. ಅಂಥದ್ರಲ್ಲಿ ನನ್ನನ್ನೇ ಜೈಲು ಕಳಿಸ್ತಾರ? ನಾನು ಇದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀನ? ನೋವೇ. ರಿಷಿ, ಏನು ಯೋಚನೆ ಮಾಡ್ತೀನಿ? ಇನ್ನೇನಿರುತ್ತಪ್ಪ, ಕಮಲಿಯವರು ಅನಿಕಾ ವಿಚಾರದಲ್ಲಿ ಏನು ಡಿಸಿಷನ್ ತಗೊಬೋದು ಅಂತ ಟೆನ್ಷನ್ ಆಗಿದೆ. ಅವಳು ಏನ್ ನಿರ್ಧಾರ ತಗೋಬೇಕು ಅವಳು ಯೋಚನೆ ಮಾಡ್ತಾಳೆ. ನೀನ್ ಯಾಕೆ ಟೆನ್ಷನ್ ತಗೋತೀಯ? ಅವಳಿಗೆ ಆರಾಮಾಗಿ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಫ್ರೀಡಮ್ ಕೊಡು. ದಟ್ ಈಸ್ ಆಲ್. ರಿಷಿ, ನೀನ್ ಮೊದಲು ಅವಳನ್ನ ಗಂಡ ಅನ್ನೋ ಅಧಿಕಾರದಿಂದ ನೋಡೋದನ್ನ ಬಿಟ್ಟು, ನಾವು ಗಂಡಸರು ಯಾವುದೇ ವಿಷಯ ಆಗ್ಲಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀವಿ. ಆದ್ರೆ ಹೆಂಗಸರು ಒಂದ್ ಸ್ವಲ್ಪ ಮನಸ್ಸಿಂದ ಯೋಚನೆ ಮಾಡ್ತಾರೆ. ರಿಷಿ, ಈ ವಿಚಾರವಾಗಿ ನೀನು ನಿನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ದನ್ನ ಅವಳ ಮೇಲೆ ಹೇರೋದು ಸರಿಯಲ್ಲ. ಅವಳ ದೃಷ್ಟಿಕೋನದಿಂದ ನೋಡು. ಬಿಕಾಸ್ ಈ ವಿಚಾರದಲ್ಲಿ ಹೆಚ್ಚು ನೋವು ಅನುಭವಿಸಿರೋದು ಅವಳು. ನಮ್ಮೆಲ್ರಿಗಿಂತ ಹೆಚ್ಚು ನಷ್ಟ ಆಗಿರೋದು ಕಮಲಿಗೆ.
ಅನಿಕಾಯಿಂದ ಹೆಚ್ಚು ಒದ್ದಾಡಿರೋದು ಕಮಲಿನೇ. ಅವಳಿಗೆ ಯೋಚನೆ ಮಾಡಲಿ. ಅನಿಕಾ ವಿಚಾರವಾಗಿ ಏನ್ ಮಾಡಬೇಕು ಅನ್ನೋ ನಿರ್ಧಾರ ಕಮಲಿನೇ ತಗೊಂಡು. ಜೊತೆಗೆ ಇನ್ನೊಂದು ವಿಷಯ, ಅನಿಕಾ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೂ ಈಗ ಮತ್ತೆ ಕಮಲಿ ಅದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವಳ ಮನಸ್ಸಲ್ಲಿ ಇನ್ನೂ ಏನೇನೋ ವಿಚಾರ ಕೊರಿತಾ ಇರ್ಬೋದು. ನಿನ್ಗೆ ಗೊತ್ತಿದೆ, ಅವಳು ಈಗ ಅನಿಕಾ ವಿಷಯವಾಗಿ ಇಂಥದ್ದೇ ಅಂತ ಏನೋ ಒಂದು ನಿರ್ಧಾರ ತಗೊಳಕ್ ಆಗ್ತಿಲ್ಲ, ಒತ್ತಾಡ್ತಿದ್ದಾವೆ. ಸೊ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೀನು ಅವಳಿಗೆ ಸಪೋರ್ಟ್ ಮಾಡೋದು, ಅವಳು ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಒಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಇದರಲ್ಲಿ ಅಷ್ಟೊಂದು ಯೋಚನೆ ಮಾಡೋಂಥದ್ದು ಏನಿದೆ? ಅನಿಕಾ ಇಷ್ಟೊಂದು ಅಫೆನ್ಸ್ಗಳು ಮಾಡ್ಕೊಂಡು ಕೂತಿಯಾಳಪ್ಪ. ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗ್ಬೇಕು, ನಾವು ಕಂಪ್ಲೇಂಟ್ ಕೊಡ್ಬೇಕಪ್ಪ. ರಿಷಿ, ನೀನ್ ಹೇಳೋದು ನನಗೆ ಅರ್ಥ ಆಗುತ್ತೆ, ಜಗತ್ತಿಗೂ ಅರ್ಥ ಆಗುತ್ತೆ. ಆದ್ರೆ ಈಗ ಕಮಲಿ ಮನಸ್ಥಿತಿ ಬೇರೆನೇ ಇರುತ್ತೆ. ಈಗ ಅವಳು ಈ ವಿಷಯವಾಗಿ ಏನೇ ಯೋಚನೆ ಮಾಡಿದ್ರು ಅವಳ ಮುಂದೆ ಊರ್ಮಿಳಾ ಮುಖ ಬರುತ್ತೆ. ಅನಿಕಾ ನನ್ನ ತಂಗಿ, ಅವಳ ಮುಂದಿನ ಬದುಕು ಏನು ಅನ್ನೋ ಪ್ರಶ್ನೆ ಬರುತ್ತೆ, ಬಹಳಷ್ಟು ವಿಚಾರಗಳು ಬರುತ್ತೆ. ಯಾಕೆ ಮಾಮ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಬೇಬಿ ನೀನೆಲ್ಲಿ? ಗುಂಡಿ ವಿಷಯ ಬಿಡಿ ಮಾಮ್, ತಗೊಳ್ಳಿ ಕಾಫಿ ಕುಡೀರಿ. ಬೇಬಿ ಮಾಮ್, ನಂಗೇನು ಆಗಿಲ್ಲ ನೋಡಿ, ನಾನು ಚೆನ್ನಾಗೇ ಇದ್ದೀನಿ. ನೀವ್ ಕಾಫಿ ಕುಡೀರಿ. ಬೇಬಿ ಬೇಬಿ ನೀನ್ ಯಾವಾಗ ಗೆದ್ದೆ? ನಾನ್ ಮನೆಯಲ್ಲ ಹುಡುಕ್ತೆ, ನೀನ್ ಇರ್ಲಿಲ್ಲ. ಕಾಫಿ ನೀನೇ ಮಾಡದ್ಯಾ? ಎಸ್ ಮಾಮ್, ನಾನೇ ಕಾಫಿ ಮಾಡಿದ್ದು. ಇನ್ಮೇಲೆ ಡೈಲಿ ರುಟೀನ್ ಏನೇನಿದೆಯೋ ಅದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕಲ್ವಾ ಮಾಮ್. ಲೈಫಲ್ಲಿ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಯಾಕೆ ಮಾಮ್ ನಂಬಕ್ ಆಗ್ತಿಲ್ವಾ? ಇಲ್ಲಿವರೆಗೂ ನಾನು ಒಂದನ್ನೇ ಯೋಚನೆ ಮಾಡ್ತಿದ್ದೆ ಮಾಮ್, ನಾನ್ ಮಾತ್ರ ಗೆಲ್ಬೇಕು ಅಂತ. ಬಟ್ ಅದಾದ್ಮೇಲೆ ನಾನು ತುಂಬಾ ಯೋಚನೆ ಮಾಡಿದಾಗ ನಂಗೆ ಅರ್ಥ ಆಯ್ತು, ನಾನು ನನ್ನ ತಪ್ಪನ್ನ ತಿದ್ಕೋಬೇಕು, ಅದು ಕೂಡ ನನ್ ಗೆಲ್ವು ಅಲ್ವಾ? ಸೊ ನನ್ನ ತಪ್ಪನ್ನೆಲ್ಲ ನಾನು ಒಪ್ಕೊಂಡು ಸರೆಂಡರ್ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಮಾಮ್. ಏನ್ ಹೇಳ್ತಿದ್ಯಾ ನೀನು? ನೀನು ನೀನು ಸರೆಂಡರ್ ಆಗ್ತೀಯಾ? ಹೌದು ಮಾಮ್, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಸೋತು ಗೆಲ್ಲೋದು ಅಂತ ಹೇಳ್ತಾರಲ್ಲ, ಅದು ಇದಕ್ಕೇನೆ. ನನ್ ತಪ್ಪನ್ನ ತಿದ್ಕೊಂಡು ನಾನ್ ಒಳ್ಳೆಯವಳಾದ್ರೆ ಅದಕ್ಕಿಂತ ದೊಡ್ಡ ಗೆಲುವು ಯಾವುದು ಇಲ್ಲ ಅಂತ ನನಗೀಗ ಅರ್ಥ ಆಗ್ತಿದೆ ಮಾಮ್. ಮಾಮ್, ನಾನ್ ಸರಿಯಾಗಿ ಯೋಚನೆ ಮಾಡಿನೇ ಈ ಡಿಸಿಷನ್ ನ ತಗೊಂಡಿದ್ದೀನಿ. ಮಾಮ್, ಟುಡೇ ಇಸ್ ಮೈ ಬರ್ತ್ಡೇ. ಸಾರಿ ಬೇಬಿ, ಸಾರಿ, ನಾನು ಟೆನ್ಷನ್ ಅಲ್ಲಿ ಮರ್ತ್ಬಿಟ್ಟೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬೇಬಿ ಏನ್ ಮಾಡ್ತಿದ್ಯಾ ನೀನು? ಪೊಲೀಸ್ನವರು ಎಷ್ಟೊತ್ತಿಗೆ ಬಂದು ಅರೆಸ್ಟ್ ಮಾಡ್ತಾರೋ ಅಂತ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ನೀನು ಆರಾಮಾಗಿ ಪೂಜೆ ಮಾಡ್ತಿದ್ಯಲ್ಲ ಬೇಬಿ. ಮಾಮ್, ಮೊದಲು ಆರತಿ ತಗೊಳ್ಳಿ. ಮಾಮ್, ನಾನು ಆವಾಗ ದೇವ್ರ ಹತ್ರ ನನಗೆ ಒಳ್ಳೇದ್ ಮಾಡು ಅಂತ ಕೇಳ್ಕೊತಾ ಇದ್ದೆ. ನಾನ್ ಕೆಟ್ಟವಳಾಗಿದ್ದೆ, ಬಟ್ ಈಗ ನಾನು ಒಳ್ಳೆಯವಳಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಳ್ಳೆಯವಳಾಗಿ ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮಾಮ್. ಅಂದ್ರೆ ಬೇಬಿ ನೀನು ನಿಜವಾಗ್ಲೂ ಸರೆಂಡರ್ ಆಗ್ತಿದ್ಯಾ? ಎಸ್ ಮಾಮ್, ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಈ ಡಿಸಿಷನ್ ಅಲ್ಲಿ ಯಾವುದೇ ಚೇಂಜಸ್ ಇಲ್ಲ. 100% ನಾನು ಸರೆಂಡರ್ ಆಗಲೇಬೇಕು. ಬೇಡ ಬೇಬಿ, ನೀನು ಸರೆಂಡರ್ ಆಗೋದು ಬೇಡ. ನೀನ್ ನಿರ್ಧಾರನ ಬದಲಾಯಿಸು ಪ್ಲೀಸ್. ನೋ ಮಾಮ್, ಇದೇ ನನ್ನ ಫೈನಲ್ ಡಿಸಿಷನ್. ಬೇಬಿ
ಜೈಲಿಗೆ ಹೋಗೋದು ಅಂದ್ರೆ ಏನು ಹುಡುಗಾಟ ಅನ್ಕೊಂಡಿದ್ಯಾ ನೀನು? ಅಲ್ಲಿ ಸೊಳ್ಳೆ ತಿಂgle ಕೈಯಲ್ಲಿ ಕಚ್ಚಿಸ್ಕೊಂಡು ಪ್ಲೇಟ್ ಇಟ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಊಟ ಹಾಕಿಸ್ಕೊಂಡು ಎಲ್ಲ ಒಂದ್ ಮೂಲೆಯಲ್ಲಿ ಮಲ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಬೇಡ ಬೇಡ. ಅಲ್ಲ ಬೇಬಿ, ನಿನ್ನ ನಾನು ಹೇಗ್ ಸಾಕಿದ್ದೀನಿ, ಈಗ ನೀನು ಅಲ್ಲಿಗೆ ಹೋಗಿರೋದ? ಬೇಡ, ನಾನು ನಿನ್ನ ಜೈಲಿಗೆ ಹೋಗೋದಕ್ಕೆ ಬಿಡೋದ. ನಿನ್ನ ನಿರ್ಧಾರನ ಬದಲೇ. ನೋ ಮಾಮ್, ಇದೇ ನನ್ನ ಫೈನಲ್ ಡಿಸಿಷನ್. ಬೇಬಿ ಅಲ್ಲ ಬೇಬಿ, ಪ್ಲೀಸ್ ನನ್ನ ಮಾತು ಕೇಳು. ಮಾಮ್, ನನಗೆ ರಾತ್ರಿ ಎಲ್ಲ ನಿದ್ದೆನೆ ಬರ್ತಿಲ್ಲ. ಕನ್ಸಲ್ಲಿ ತಾತ ಬರ್ತಾರೆ, ಅಂಬಿ ಬರ್ತಾಳೆ. ನಂಗೊಂಥರ ಫೋಬಿಯಾ ಆಗ್ತಿದೆ ಮಾಮ್. ನನಗೆ ಭಯದಲ್ಲೇ ಬದುಕಿದ್ರು ಸಾಯ್ತಾ ಇದ್ದೀನಿ. ನಾನೀಗ ನನ್ನ ತಪ್ಪನ್ನ ಒಪ್ಕೊಂಡು ಜೈಲಿಗೆ ಹೋದ್ರೆ ನನ್ನ ಭಯ ಎಲ್ಲ ಹೊಟ್ಟೋಗುತ್ತೆ ಮಾಮ್. ನನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಆದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತ ನನಗನ್ಸ್ತಿದೆ. ಬೇಬಿ ಬೇಬಿ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳು. ನೀನು ನೋಡು, ನಿನ್ಗೆ ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸಿ ನಾನು ಫಾರಿನ್ ಟ್ರಿಪ್ ಕಳಿಸ್ತೀನಿ. ಅಲ್ಲಿ ನೀನು ಆರಾಮಾಗಿರ್ಬೋದು. ನೋಡು, ನಿನ್ ಮನಸ್ಸಲ್ಲಿರೋ ಬೇಜಾರು ಭಯ ಎಲ್ಲ ಹೊಟ್ಟೋಗುತ್ತೆ. ಮತ್ತೆ ನೀನ್ ನಾರ್ಮಲ್ ಆಗ್ತೀಯ. ನೀನಲ್ಲಿ ಆರಾಮಾಗಿರ್ಬೋದು. ಅಲ್ಲಿರೋದು ಯಾರಿಗೂ ಗೊತ್ತಾಗ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ಮಾಮ್, ದಿಸ್ ಇಸ್ ಮೈ ಫೈನಲ್ ಡಿಸಿಷನ್ ಮಾಮ್. ಪ್ಲೀಸ್ ನನ್ನ ನಿರ್ಧಾರನ ಚೇಂಜ್ ಮಾಡಕ್ ಟ್ರೈ ಮಾಡಬೇಡಿ. ನಾನು ಸರೆಂಡರ್ ಆಗ್ತಾ ಇದ್ದೀನಿ ಮಾಮ್. ಕಮ್ಲಿ, ಯಾಕಮ್ಮ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಮಾವಯ್ಯ, ಯಾಕೋ ದೀಪ ಎಷ್ಟೆಲ್ಲ ಅಂಟಿಸಿದ್ರು ಉರಿತಾನೆ ಇಲ್ಲ. ಮನೆಯಾಗೆಲ್ಲೂ ಗಾಳಿನೂ ಬೀಸ್ತಾ ಇಲ್ಲ, ಫ್ಯಾನ್ ಕೂಡ ಆನ್ ಆಗಿಲ್ಲ. ಆದ್ರೂ ದೀಪ ಯಾಕೋ ನಿಲ್ತಾ ಇಲ್ಲ ಮಾವಯ್ಯ. ಯಾವತ್ತೂ ಹಿಂಗಾಗಿಲ್ಲ. ಇವತ್ತು ಹಿಂಗಾಯ್ತಿರೋದ್ ನೋಡಿದ್ರೆ ಅಪಶಕದ ಸೂಚನೆನಾ ಅಂತ ಭಯ ಆಯ್ತೈತೆ ಮಾವಯ್ಯ. ಯಶೋದೇವ್ರೆ, ಇದಕ್ಕೆಲ್ಲ ಯಾಕಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಈಗ ಮಳೆಗಾಲ ಅಲ್ವಾ, ಹಾಗಾಗಿ ದೀಪದ ಬತ್ತಿಗೆ ಒಂಚೂರು ಥಂಡಿ ಹಿಡಿದಿರ್ಬೋದು. ಅದಕ್ಕೆ ಸರಿ ಹತ್ತಾ ಇಲ್ಲ ಅನ್ಸುತ್ತೆ. ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಆಮೇಲೆ ಇನ್ನೊಂದು ವಿಚಾರ, ದಯವಿಟ್ಟು ಇದನ್ನ ನೀವ್ ಮತ್ತೆ ಹೋಗಿ ಹೇಳ್ಬೇಡ. ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಪ್ಲೀಸ್ ಇನ್ನೊಂದ್ಸರಿ ಟ್ರೈ ಮಾಡಮ್ಮ, ಹತ್ಕೊಳ್ಳುತ್ತೆ. ಆರಾಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.